ಪ್ಯಾಕ್ ಒಂದು ಆಗಿರ್ತೀರಿ ನಿಮ್ಮ ಪೈನ ಹಾಂ ಸಿಂಗಮ್ಮ ಮೀನೆಲ್ಲ ಇಲ್ಲೇ ಇರ್ತೀವಲ್ಲ ಖಾರಗ್ರ ಅಲ್ಲೆಲ್ಲ ಅದರಲ್ಲಿ ಹಾಕಿದ್ದೀವಿ ಮುಂದೆನೇ ಈರುಳ್ಳಿ ಚಟ್ನಿ ಬೇಕಂದ್ರೆ ತಗೊಳ್ಳಿ ಆಯ್ತಪ್ಪ ಆಯ್ತಪ್ಪ ನಿಂದೇನು ತಗೊಳ್ಳಿ ಈರುಳ್ಳಿ ತಗೊಳ್ಳೋದಕ್ಕೆ ಬಿಜ ಊಟಕ್ಕೆ ಒಳಗೆ ಇಲ್ಲ ನಲ್ಲಿ ಇದು ನಲ್ಲಿ ನಾವು ಏಡಿ ಅಂತಾರಲ್ಲ ಏಡಿ ಒಲೆನಾ ಮಣ್ಣು ಸಗಣಿ ಅಲ್ವಾ ಮಣ್ಣು ಹಾಕಿ ಮಣ್ಣು ಸಗಣಿ ಹಾಕಿ ಮ್ಯಾರಿನೇಟ್ ಆಗಿರೋ ಫಿಶ್ಗಳು ಬೋನ್ಲೆಸ್ ಕಬಾಬ್ ಕ್ರ್ಯಾಬ್ ಇದೆಲ್ಲ ಬಾಂಗ್ಡಾ ನೋಡೋದಿಲ್ಲ ಮೀನಿಗೆ ಈರುಳ್ಳಿ ಹಾಕೋದು ಟೇಸ್ಟ್ ಕೊಡ್ತದೆ ನಾವು ಟ್ರೈ ಮಾಡಬೇಕು ಒಂದ್ಸಲ ಒಂದು ಪ್ಲೇಟ್ 100 ರೂಪಾಯಿ ನೋಡಿ ಹಾಂ ಅಲ್ಲ ನೊಣ ಹೋಯ್ತಿದ್ದಾನ ಇದು ಸ್ಪೈಸಿ ಚಟ್ನಿ ಅದು ಖಾರ ಇಲ್ಲ ಖಾರ ಮೇಲ್ಗಡೆ ಖಾರ ಕೇಳ್ತಾರಲ್ಲ ಅದಕ್ಕೆ ಖಾರ ಹಾಕಿ ಮೆಣಸಿನ್ಕಾಯ ಇದು ಹಾಂ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ ಶುಂಠಿ ಎಲ್ಲ ತಿನ್ನೋ ಪದಾರ್ಥ ಚೆನ್ನಾಗಿರ್ಬೇಕಲ್ವಪ್ಪ ಮೀನು ತಿನ್ನೋದೇ ರುಚಿಗೆ ನಾವು ಹೆಂಗೆ ತಿಂತೀವಿ ಅದೇ ಥರ ಹಾಕ್ಕೊಡ್ತೀವಿ ನಾವು ಮೀನು ಬೇಕಾಗಿರೋದೇ ರುಚಿಗೋಸ್ಕರ ಈ ಜಾಗದಲ್ಲಿ ನೀವು ಇನ್ನೂ ಅದಕ್ಕೆ ಈ ಥರ ಒಳ್ಳೊಳ್ಳೆ ಮಸಾಲೆ ಹಾಕ್ಕೊಡ್ತೀರಂದ್ರೆ ಬೇಡ ಅಂತೀರ ಕೂತ್ಕೊಳ್ಳಿ ಹಾಕ್ಕೊಡ್ತೀವಿ ಒಂದು 10 ನಿಮಿಷ ಕೂತ್ಕೊಳ್ಳಿ ಟೈಮ್ ಕೊಟ್ಬಿಡ್ತೀವಿ ಅವ್ರಿಗೆ ಹಾಕ್ಕೊಡ್ಬೇಕು ಬೆಂದು ಬಿಡೋದಲ್ಲ ಇಷ್ಟು ಫುಲ್ ರೋಸ್ಟ್ ಆವಡೈತೆ ಬನ್ನಿ ಆಯ್ತು ಹಾಕ್ಕೊಡ್ತೀವಿ ಹೆಚ್ಚು ತಕ್ಷಣ ಹಾಕೋದೆ ಏನು 1 ನಿಮಿಷ ನಿಲ್ಲಕ್ಕಿಲ್ಲ ಅಂತ ಹೋಗ್ತಾರಲ್ಲ ಮೀನು ಬೇಯ್ತಾ ಇರ್ಬೇಕಾದ್ರೆ ಹೆಂಗಪ್ಪ ಹಾಕೋದು ಮೀನಾದರೆ ಹಾಕ್ಕೊಡ್ಬೋದು ಬೋನ್ಲೆಸ್ ಹಾಕ್ಬೇಕಾಗಲ್ಲ ಅಲ್ಲ ಇಲ್ಲಿ ಸೈಡಲ್ಲಿ ಇಡ್ಬೋದಲ್ಲ ಸೈಡಲ್ಲಿ ಇಟ್ಕೋವೇನಾ ಇವಾಗ ಈರುಳ್ಳಿ ಎಲ್ಲ ಹಾಕ್ತೀವಲ್ಲಪ್ಪ ಇದು ಮಸಾಲೆ ಹಾಂ ಮಸಾಲೆಗೋಸ್ಕರ ಅದು ಹಾಕ್ಲೇಬೇಕಲ್ವ ಇದು ಈ ಮೀನಿಗೆ ಮಾತ್ರ ಈ ಥರ ಮಸಾಲೆ ಹಾಕೋದು ನೀವು ಎಲ್ಲ ಮೀನಿಗೂ ಹಾಕ್ತೀವಿ ಓ ಹಂಗಾರೆ ಎಲ್ಲ ಮೀನಿಗೂ ಖಾರ ಹಾಕ್ತೀವಿ ಎಲ್ಲ ಹಾಕ್ತೀವಿ ಆ ಪ್ಲೇಟ್ ಹಾಗೆ ಸುಮ್ಮನೆ ಕೈಲಿ ಇಟ್ಕೊಳ್ಳಿ ಮತ್ತೆ ಎಲ್ಲ ಹಾಕಿದ್ಮೇಲೆ ನೀವು ರಜೆ ಕೈಲೆಲ್ಲ ಹಚ್ಚಿ ಸುಮ್ಮನೆ ಹಿಂಗೆ ಕೊಟ್ಟರೆ ಹಿಂಗೆ ಹಿಡ್ಕೊಟ್ರೆ ಸಾಕು ಆಯ್ತು ಇರಿ ಎಲ್ಲ ಚಟ್ನಿ ಗಿಟ್ನಿ ಖಾರ ಈರುಳ್ಳಿ ಎಲ್ಲ ಓ ಹಾಂ வந்துட்டியா ಅಷ್ಟೇ ಥ್ಯಾಂಕ್ ಯು ಹಾಂ ಸಿಗರೇಟ್ ಆಯ್ತು ಬೀಡಿ ಸಿಗಲ್ಲಪ್ಪ ಹಿಂಗಾ ಎಷ್ಟು ಬೇಕಪ್ಪ ಒಂದಾ ಜಾಲಿ ಜಾಲಿ ಬ್ರೋ రాజీ ఎంగవా అవకట పేసిట్టు కదంత టైంకి సిగరెట్ అనుకుంటు ஒரு பேக்கில் ஒரு சிகரெட்டா ಹಿಂಗಪ್ಪ ఏంటి 3 ಫ್ಲೈಟ್ ಕೊಡಿ ಅದಿಲ್ವಲ್ಲಪ್ಪ ಹಿಂಗೆ ಇರೋದು ಲೈಟ್ ಹಿಂಗು ಲೈಟ್ ಎರಡೇ ಇರೋದು 3 ಕಿಂಗ್ ಕೊಟ್ಬಿಡಿ
ಮೂನ ನಬ್ದು ಅದು ಉರಕ್ಕೆ ಮಾತಾಡೋ ಬೇಗ ಬೆಂದ್ಬಿಟ್ಟಂಗೈತೆ ಅಲ್ವಾ? ಇನ್ನೂ ಬೇಕಲ್ಲ? ಇನ್ನೂ ಬೆಂದಿಯೇ ಇಲ್ಲ ನಾನು ಥರ ಆಲ್ರೆಡಿ ಗಟ್ಟಿ ಆಗ್ತಾ ಇರೋ ಥರ ಅನಿಸ್ತದಲ್ಲ? ಗಟ್ಟಿ ಆಗುತ್ತೆ, ಬೇಯಲ್ಲ, ಚೆನ್ನಾಗಿ ಬೇಯಬೇಕು. ಇವಾಗ ಆ ಮೀನು ಹೆಂಗೆ ಬೇಯಿಸ್ಕೊತಿದ್ದೀವಿ, ಇಲ್ಲ ಲೇಟ್ ಆಗ್ಬಿಟ್ಟು ಅಂದ್ಬಿಟ್ಟು ಹೋದರೆ ಒಂದು ನಿಮಿಷ ನಿಲ್ಲಕ್ಕಿಲ್ಲ ಅಂದರೆ ಇವಾಗ ಆ ಮೀನು ಎತ್ತಿದ ಮೇಲೆ ಹಾಕ್ಬೇಕು. ಇವಾಗ ಅದು ಹೆಂಗಪ್ಪ ನಾನು ಹಾಕೋದು? ತಿನ್ನೋಕೆ ಇವಾಗ ಇಲ್ಲ ಅಷ್ಟೇ ಬಿಡಿ. ಈ ಜಾಗದಲ್ಲಿ ಇವಾಗ ಮೀನು ಸಿಕ್ಕದೇ ದೊಡ್ಡ ವಿಷಯ. ನೀವು ಮಾಡ್ಕೊಡ್ತಾ ಇದ್ದೀರಾ, ನಾವು ತಿನ್ನೋಕ್ಕೆ ನಾವು ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ ಇಲ್ಲಿ. ಮೀನೆಲ್ಲ ಸಿಕ್ಕು ಫಸ್ಟ್ ಆಫ್ ಆಲ್ ನಮ್ಗೆ ತಿನ್ನೋಕ್ಕೂ ಆಗಲ್ಲ ಇಲ್ಲಿ ಮೀನಿಲ್ಲ. ಅದು ಅವ್ರು ತಿಳ್ಕೊಬೇಕಲ್ಲ, ಏನು ಒಂದೇ ನಿಮಿಷ ಅದು ಎಷ್ಟು ಕೊಟ್ಬಿಟ್ಟು ಹಾಕ್ತೀನಿ ಅನ್ನೋದ್ರೊಳಗೆ ಹೊಂಟೋದು. ಇವಾಗ ಅಲ್ಲೇ ತಗೊಂಡಿಲ್ಲ, ತಿರ್ಗಿ ಇಲ್ಲೇ ಬರ್ತಾರೆ ನೋಡಿ, ಅಲ್ಲಿ ಸಿಗ್ತಾ ಇಲ್ಲ ಬೋನ್ಲಕ್ಕು, ಇಲ್ಲೇ ಬರಬೇಕು. ಇನ್ನೂ ಮಾಡ್ತಾರೆ ಮುಂದೆನೂ ಎಲ್ಲ 4-5 ಅಂಗಡಿ ಆಯ್ತಪ್ಪ. ಅಲ್ಲಿ ಫಸ್ಟಿಗೆಲ್ಲ ಅಜ್ಜಿ ಇದ್ರಲ್ಲ ಒಬ್ರು, ಹಾಂ ಅವ್ರಿದಾರ ಇಲ್ಲ, ಅವ್ರ ಅಂಗಡಿನೇ ಮಡಗಿಲ್ಲ, ಅವ್ನ ತಾತ ಅಜ್ಜಿ ಇಬ್ಬರು. ಹಾಂ, ಒಂದೇ ಅಂಗಡಿ ಇರ್ತಿತ್ತು ಫಸ್ಟಿಗೆ. ಹಾಂ, ಅಲ್ಲಿ ಬರ್ತಿರಲ್ಲ ಮುಂದೆ. ಬನ್ನಿ ಬನ್ನಿ ಕೊಡ್ತೀವಿ, ಅವ್ರಿಗೆ ಹಾಕೊಟ್ಬಿಟ್ಟು. ಇವಾಗ ನೀವು ಇಲ್ಲಿ ಇದ್ದರೆ ನಾವು ಇಷ್ಟೊತ್ತಿಗೆ ಹಾಕ್ತಿದ್ದೋ. ನೀವು ಹೋದ್ರಿ, ಇವಾಗ ಇವ್ರಿಗೆ ಕೇಳಿದ್ರೆ ಇವ್ರಿಗೆ ಹಾಕಿದ್ದೀವಿ. ಇವ್ರು ಇದು ಮಾಡ್ತಾರೆ ಅಂತ ನಾವು ಹಾಕೋದು ಏನಿಲ್ಲ, ಅವ್ರಿಗೆ ಏನು ಮಾಡ್ತಾ ಇಲ್ಲ. ಅವ್ರು ವಿಡಿಯೋ ಮಾತ್ರ ಮಾಡ್ತಾವ್ರೆ, ಅವರು ನಮಗೇನು ತೊಂದರೆ ಕೊಡ್ತಾ ಇಲ್ಲ. ಬರೀ ಪ್ಯಾನ್ ಮಾತ್ರ 100 ರೂಪೀಸ್ದು 2 ಪ್ಲೇಟ್ ಹಾಕ್ತೀವಿ. ಚಾನಲಿಂದ ಯೂಟ್ಯೂಬ್ ಪರ್ಸನಲ್. ಹಾಂ, ಕುಡಿಯೋದಪ್ಪ 2 ಪ್ಲೇಟ್. 2 ಪ್ಲೇಟ್ ಹಾಕ್ಬಿಡಿ. ಬೋನ್ಲೆಸ್ ಆಯ್ತು, ಹಾಕ್ಕೊಡ್ತೀವಿ. ಚೆನ್ನಾಗಿ ರೋಸ್ಟ್ ಮಾಡಿ. ಇಷ್ಟು ಹಂಗೆ ಊಟದಲ್ಲ ಅಲ್ಲ ತಗೊಟ್ಟು ಬೋನ್ಲೆಸ್ಸು ಇವ್ರು ಕೇಳಿದ್ರೆ ಇವ್ರಿಗೆ ಹಾಕಿದ್ದೀವಿ. ನೀವು ಕೇಳ್ಬಿಟ್ಟು ಹೊಂಟೋಗಿರಲ್ಲ, ನೀವು ಹಂಗಂತ ಹೇಳಿದ್ರೆ ನಾವು ಹಾಕ್ತಿದ್ದೋ. ನೀವು ಹೋದ್ರಲ್ಲ ಬರ್ತೀವಿ ಅಂದ್ಬಿಟ್ಟು ಸರಿ ಅಲ್ಲೇ ಇದು ಒಂದೇ ಪ್ಲೇಟ್. 1 ಪ್ಲೇಟ್ಗೆ ಒಂದೇ ಪ್ಲೇಟ್ ಸಾಕು. ಇಲ್ಲ 2 ಪ್ಲೇಟ್ ಗೊತ್ತು 1 ಪ್ಲೇಟ್ 2 ಪ್ಲೇಟ್ ಆಗಿರಲಿ. ತಿನ್ನೋದಕ್ಕೆ ಯಾಕಪ್ಪ 1 ಪ್ಲೇಟ್ ಅರ್ಧ ಪ್ಲೇಟ್ ಅಂತಂದು ಬೋನ್ಲೆಸ್. ಅವ್ರು ಮಾಡ್ತಾರೆ ಹಂಗೆ. ನನಗೆ 2 ಪ್ಲೇಟ್ ನನಗೆ. ಆಯ್ತು ಆಯ್ತು. ಕಡ್ಡಿ ಇಲ್ಲ, ಅದು ಬೀಟಿಯಿಂದ ಎತ್ತು ಕೂಡ ಇಲ್ಲ. ಖಾರ ಜಾಸ್ತಿ ಇಲ್ಲಪ್ಪ. ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ. ಹೆಂಗೆ ಮಾಡಬೇಕು ತಿಂತೀವಿ. ತಿಂದು ನೋಡಿ ಅಣ್ಣ, ನಿಮಗೆ ಗೊತ್ತಿರುತ್ತಲ್ಲ ಒಂದು ರುಚಿ, ನೀವೇ ಚೆನ್ನಾಗಿ ಮಾಡ್ಕೊಟ್ಬಿಡಿ ಅಷ್ಟೇ. ಮತ್ತೊಂದು ಚಿಕನ್ ಕರಿ ಎಂದ ಗಮ್ಮ ಅಂತ ನೋಡಿ. ಒಂಥರ ನೀವು ಒಳ್ಳೆ ಏನಂತಾರೆ ಗೋಬಿ ಮಂಚೂರಿ ಥರ ಫ್ರೈ ಮಾಡ್ತಾ ಇದ್ದೀರಾ. ಧನ್ಯವಾದ. ನೀವು ಇಲ್ಲಿ ತಗೊಳ್ಳಿ ಪಕ್ಕ ಇದ್ದೀವಿ ಕೆಳಗಡೆ. ಅದು ಬೆಂಕಿ ಸಣ್ಣ ಮಾಡಿ ಎಳ್ಕೊಳ್ಳಿ ಹಿಂದಕ್ಕೆ. ಇಲ್ಲ, ನೀವು ನಿಮ್ದು ಹಾಕ್ಬೇಕಲ್ಲ, ಕೆಟ್ಟೋದ್ರೆ ಕೆಟ್ಟೋಗ್ಬಿಡ್ತದೆ. ಅದು ಹೌದು, ಎಲ್ಲ ಮನೆಗೆ ನಂದು ಐತಲ್ಲ. ಗಾಳಿ ಈ ಕಡೆ ಗಾಳಿ
ಹಿಂಗೆ ತಿರ್ಸಿ ಹೊಡಿತೀವಿ. ಅಣ್ಣ ಚಟ್ನಿ ಬಾಂಗ್ಡಾ ಫಿಶ್ ಕಬಾಬ್ ಬೋನ್ಲೆಸ್. ಸೊ ಇಲ್ಲಿ ಆಂಟಿದ್ದೀರು ಮಾಡಿಕೊಟ್ಟಿದ್ದಾರೆ. ಸೊ ಜಸ್ಟ್ 100 rupees ಪ್ಲೇಟ್. ಇಷ್ಟೊಂದು ಪೀಸ್ ಇದೆ, ನೋಡ್ತಾ ಇದ್ರೆ ಹಂಗೆ ಬಾಯಿಯಲ್ಲಿ ಬಿಸಿ ಬಿಸಿ ಹಾಕ್ಕೊಳ್ಳೋಣ ಅನ್ನಿಸ್ತಾ ಇದೆ. ಬಟ್ ಎಲ್ಲಿ ನಾಲ್ಗೆ ಸುಟ್ಟೋಗುತ್ತೋ ಅಂತ ಭಯ ಆಗ್ತಿದೆ, ಅಷ್ಟು ಬಿಸಿ ಇದೆ. ನೋಡಿ ಒಳ್ಳೆ ವ್ಯೂ ಅಲ್ಲಿ. ಆಹಾ ಏನು ಚೆನ್ನಾಗಿದೆ ಅಂದರೆ ತಿಂದ್ಬಿಟ್ಟು ರುಚಿ ಹೇಳ್ತೀನಿ. ನಾವು ತಿಂತಾ ಇರೋದು ಚಿಕನ್ ಬಾಂಗ್ಡಾ ಬೋನ್ಲೆಸ್ ಫಿಶ್ ಕಬಾಬ್ಸ್. ಟೇಸ್ಟ್ ಮಾತ್ರ ಸೂಪರಾಗಿದೆ. ಇದೇನೋ ಚಟ್ನಿ ಕೊಟ್ಟಿದ್ದಾರೆ. ಚಟ್ನಿಗೆ ಇದು ಈರುಳ್ಳಿ ಜೊತೆ ನಿಂಬೆಹಣ್ಣು ಹಚ್ಕೊಂಡು ತಿಂತಾಯಿದ್ರೆ ಚಿಂದಿ ಚಿತ್ರಾನ್ನ ಅನ್ನೋ ಥರ ಇದೆ. ಇವತ್ತು KRS ಬ್ಯಾಕ್ ವಾಟರ್ಸ್ ಹತ್ರ ನಾವು ಫಿಶ್ ತಿಂತಾ ಇದ್ದೀವಿ. ಸೊ ಇಲ್ಲಿ ಫಿಶ್ ಮಾಡಿಕೊಡೋರು ಇಂಟ್ರೊಡ್ಯೂಸ್ ಮಾಡೋಣ ಅಂತ. ತಮ್ಮ ಹೆಸರು ಆಂಟಿ? ರಾಜಶ್ರೀ. ತಮ್ಮ ಹೆಸರು? ಈಶ್ವರಿ. ಸೊ ನೀವು ಇಲ್ಲಿ ಎಷ್ಟು ದಿವಸದಿಂದ ಮಾಡ್ತಿದ್ದೀರಾ? ಆಗಲೇ 3 ತಿಂಗಳಿಂದ ಮಾಡ್ತಿದ್ದೀವಿ. ಸೊ ಇಲ್ಲಿ 3 ತಿಂಗಳಿಂದ ಮೀನು ವ್ಯಾಪಾರ ಮಾಡ್ತಿದ್ರೆ ಈ ಥರ ಫಿಶ್ ಅಂತೇಳಿ. ಸೊ ಮಿನಿಮಮ್ ಪ್ರೈಸ್ 50 ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ, ಎಷ್ಟುವರೆಗೂ ಆಗುತ್ತೆ ನಿಮಗೆ? 100ರಿಂದ 150 ಒಳಗಡೆ ನಿಮ್ಗೆ ಒಳ್ಳೆ ಫಿಶ್ ಫ್ರೈ ಮಾಡಿಕೊಡ್ತಾರೆ. ಬಿಸಿ ಬಿಸಿ ಒಳ್ಳೆ ಚಟ್ನಿ ಇದೆ. ಚಟ್ನಿ ಏನೋ ಒಂದು ಒಳ್ಳೆ ಫ್ಲೇವರ್ ಇದೆ. ಏನು ಚಟ್ನಿ ಆಂಟಿ ಇದೆ? ಅದ ಏನು ಮಾಡಿದ್ವಿ? ಹುಣಸೆಹಣ್ಣು ಹಾಕಿದ್ದೀರಿ ಅದಕ್ಕೆ? ಯಾಕೆಂದರೆ ಸ್ವಲ್ಪ ಹುಳಿ ಫ್ಲೇವರ್ ಬಂತು. ಹುಣಸೆಹಣ್ಣು ಖಾರ ಬೊಂಬಾಟಾಗಿದೆ. ಈರುಳ್ಳಿ ಮತ್ತು ನಿಂಬೆಹಣ್ಣು ಜೊತೆ ಕೊಡ್ತಾ ಇದ್ದಾರೆ. ಟೇಸ್ಟ್ ಮಾತ್ರ ಸೂಪರು. 100 rupeesಗೆ ವ್ಯಾಲ್ಯೂ ಫಾರ್ ಮನಿ ಈ ಜಾಗದಲ್ಲಿ. ಥ್ಯಾಂಕ್ ಯು.